ಏನು ಕಾಮಾಕ್ಷಿ ಪಳ್ಳ್ಯದ ಕರೆಕಲ್ಲ ತಾಯಿ ಮಾರಮ್ಮ ದೇವಿಯ ಸನ್ನಿಧಾನದಲ್ಲಿ ನಾವೆಲ್ಲರೂ ಇವತ್ತು ಈ ಒಂದು ತಾವೆಲ್ಲರೂ ನಮ್ಮ ಅಕ್ಕಂದಿರು ತಾಯಂದಿರು ಮತ್ತು ನಮ್ಮೆಲ್ಲ ಸಾರ್ವಜನಿಕ ಬಂಧುಗಳು ನೀವೆಲ್ಲರೂ ಬಂದಿದ್ದೀರಾ. ಚಿಲುಮೆ ರವಿಕುಮಾರ್ ಫೌಂಡೇಶನ್ ಅವ್ರು ಮಾಡ್ತಾ ಇರೋದು ತುಂಬ ಒಳ್ಳೆಯ ಕೆಲಸ. ಇದರಿಂದ ಎಲ್ಲರಿಗೂ ತುಂಬ ಒಳ್ಳೆಯದಾಗುತ್ತೆ. ಇದು ನಮ್ಮ ಗಿಡಮೂಲಿಕೆಗಳನ್ನು ಉಪಯೋಗಿಸೋದ್ರಿಂದ ನಾವು 30-40 ವರ್ಷದಿಂದ ಉಪಯೋಗಿಸ್ತಾ ಇದ್ದೀವಿ. ನಮ್ಮ ಮನೆಯವ್ರಿಗೆಲ್ಲ ಚರ್ಮ ರೋಗ ಮತ್ತು ಎಲ್ಲ ಕಾಯಿಲೆಗಳಿಗೂ ಆದಷ್ಟು ಕೊಟ್ಟು, ಕ್ಯಾನ್ಸರ್ ಇದ್ದವ್ರಿಗೂ ಸಹ ಇದನ್ನೆಲ್ಲ ಕೊಟ್ಟು ನಾವು ಅವ್ರುಗಳಿಗೆ ಆರೋಗ್ಯ ಚೆನ್ನಾಗಿರುವಂಥ ಇದು ಮಾಡಿಸ್ಕೊಡ್ತಾ ಇದ್ದೀವಿ. ಅದರಿಂದ ತುಂಬ ಒಳ್ಳೆಯದು. ಮತ್ತು ಮನೆಗಳಲ್ಲೂ ಅಮೃತ ಬಳ್ಳಿ ಅವನ್ನೆಲ್ಲ ಗಿಡಗಳನ್ನೆಲ್ಲ ಹಾಕಿಕೊಳ್ಳಿ. ದಿವಸ ಒಂದೊಂದು ಎಲೆ 2 ಎಲೆ ತಿಂತಾಯಿದ್ರೂ ಅವ್ರಗಳ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಜಯಲಕ್ಷ್ಮಿ ಅಂತ. ಇದೇ ಕರೇಕಲ್ ಕಾಮಾಕ್ಷಿ ಪಳ್ಳಿಯಲ್ಲಿ ನಾವು ವಾಸ ಇದ್ದೀವಿ. ಸಂಜೀವಿನಿ ಹೃದಯವರ್ಧಕ ಸಂಜೀವಿನಿ ಲಡ್ಡು ವಿತರಣೆ ಮಾಡ್ತಾಯಿದ್ದೀರಾ. ಅದು ತುಂಬ ಆರೋಗ್ಯಕರವಾಗಿರುತ್ತೆ. ನಾನು ಓದಿದ್ದೀನಿ, ಪಾಂಪ್ಲೆಟ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ. ಮತ್ತು ಫೌಂಡೇಶನ್ ವತಿಯಿಂದ ಎಲ್ಲ ಏನೇನು ಕಾರ್ಯಕ್ರಮ ಮಾಡ್ತಾಯಿದ್ದೀರಾ ಅಂತ ನಾನೆಲ್ಲ ಓದಿದ್ದೀನಿ. ಅದು ತುಂಬ ನನಗೆ ಇಷ್ಟ ಆಯಿತು. ಎಲ್ಲ ಥರನೂ ಇದೇ ರೀತಿ ಎಲ್ಲ ಕಡೆನೂ ಒಳ್ಳೆ ಕೆಲಸ ಮಾಡಿದೆ. ದೇವರ ಆಶೀರ್ವಾದ ನಿಮಗಿದ್ದೇ ಇರುತ್ತೆ. ಇಂಥ ವಿಚಾರದಲ್ಲಿ ಜನಸೇವೆಯೇ ಜನಾರ್ದನ ಸೇವೆ ಅಂತ ಹೇಳ್ತಾ ಮಾಡ್ತಾ, ವಿಶೇಷವಾಗಿ ಕಳೆದ ಹಲವಾರು 64ನೇ ವಾರದಿಂದಲೂ ಕೂಡ ಈ ಸಂಜೀವಿನಿ ಲಡ್ಡು ಅನ್ನುವಂತಹ ವಿಶೇಷವಾದಂತಹ ಆರೋಗ್ಯವರ್ಧಕ ಒಂದು ಸಂಜೀವಿನಿನೇ ನಿಜವಾಗ್ಲೂ ಅಂತಹ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡು ಬಂದಿರತಕ್ಕಂತಹ ಚಿಲುಮೆ ರವಿಕುಮಾರ್ ಫೌಂಡೇಶನ್ನ ಎಲ್ಲ ಆತ್ಮೀಯ ಗೆಳೆಯರು ಕೂಡ ಕಟಿಬದ್ಧವಾಗಿ ಅನೇಕ ರೀತಿಯಲ್ಲಿ ಜನಸೇವೆಯನ್ನ ಮಾಡ್ತಾ ಬಂದಿದ್ದಾರೆ. ಬಹುಶಃ ಕರೇಕಲ್ಲು ಕೂಡ ಅನೇಕ ರೀತಿಯ ಜನರನ್ನ ನೋಡಿದೆ. ಈ ವಿಚಾರದಲ್ಲಿ ಪ್ರತಿ ಮನೆಗೂ ಕೂಡ ಈ ರವಿಕುಮಾರ್ ಫೌಂಡೇಶನ್, ಚಿಲುಮೆ ರವಿಕುಮಾರ್ ಫೌಂಡೇಶನ್ ತನ್ನೆಲ್ಲ ಸೇವೆಗಳನ್ನ ತಲುಪಿಸ್ತಾ ಜನಮಾನಸದಲ್ಲಿ ಶಾಶ್ವತವಾಗಿ ಉಳಿಬೇಕು, ಜನರೊಟ್ಟಿಗೆ ತಮ್ಮದೇ ಆದಂತಹ ರೀತಿಯಲ್ಲಿ ತಮ್ಮಿಂದ ಕೈಲಾದಂತಹ ಎಲ್ಲ ರೀತಿಯ ಸಹಕಾರಗಳನ್ನ ಕೊಡ್ತಾ ಜನಸೇವೆ ಮಾಡಬೇಕು ಅಂತ ಬಂದಿದೆ. ಅವರೆಲ್ಲ ನನ್ನ ಆತ್ಮೀಯ ಬಂಧುಗಳಿಗೂ ಕೂಡ ಕರೇಕಲ್ಲಿನ ನಗರ ವಾಸಿಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಏನು ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಈಗಾಗಲೇ ಏನು ಬೆಂಗಳೂರು ಮಹಾನಗರದಲ್ಲಿ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಇತ್ತೀಚಿನ ದಿನಗಳಲ್ಲಿ ಸುಮಾರು 2 ವರ್ಷದಿಂದ ರಾಜಾಜಿನಗರದ ವಿಧಾನಸಭಾ ಕ್ಷೇತ್ರದಲ್ಲಿ ಆರೋಗ್ಯದ ಬಗ್ಗೆ, ಪರಿಸರದ ಬಗ್ಗೆ ಮತ್ತು ಸಾಮಾಜಿಕ ಕಳಕಳಿ, ಧಾರ್ಮಿಕ ಕಳಕಳಿ ಇಟ್ಕೊಂಡು ಏನು ಈ ವಿಧಾನಸಭಾ ಕ್ಷೇತ್ರದಲ್ಲಿ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಮುಂದೇನೋ ಅವರು ಹೆಚ್ಚಿನ ರೀತಿಯಲ್ಲಿ ಈ ಕ್ಷೇತ್ರದ ಜನ ಬೆಂಬಲವಾಗಿ ನಿಂತರೆ ಇನ್ನೂ ಹೆಚ್ಚು ನಮಗೆ ಪ್ರಯೋಜನಗಳು ಸಿಗ್ತವೆ. ಆದ್ದರಿಂದ ಅವರಿಗೆ ಏನು ಕಾಮಾಕ್ಷಿ ಪಳ್ಳ್ಯ ಇಲ್ಲಿ ಸುತ್ತಮುತ್ತಲಿನ ಜನತೆ ಹಾಗೂ ಸಾರ್ವಜನಿಕರು ಇವರ ಕಾರ್ಯದ ಸದುಪಯೋಗ ಪಡೆದುಕೊಂಡು ಇವರಿಗೆ ಬೆಂಬಲ ಕೊಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ. ನಮಸ್ಕಾರ. ಅವರು ನಮ್ಮ ಜೊತೆ ಏನು ಪ್ರಾರಂಭದ ಮೊದಲನೇ ವಾರದ ಹೃದಯ ರಕ್ಷಕ, ಜೀವರಕ್ಷಕ ಎಲ್ಲರೂ ಏನಂದ್ಕೊಂಡ್ಬಿಟ್ಟಾರೆ, ಗೋಪಾಲಣ್ಣ ಇವ್ರ ಜೊತೆ ಕರ್ಕೊಂಡ್ಬಿಟ್ಟಾರೆ ಅಂತ. ಗೋಪಾಲಣ್ಣನು ನಮಗೆ ಮೊದಲನೇ ವಾರ ಶಾಂತಿ ಸಾಗರ್ ಹೋಟೆಲ್ನಲ್ಲಿ ನಮ್ಮ ಲಡ್ಡು ಜೊತೆ ನಮ್ಮ ಸಂಪೂರ್ಣ ಸಹಕಾರ ಇದೆ ಅಂತ ಅವತ್ತು ಮಾತು ಕೊಟ್ಟರು. 64ನೇ ವಾರನೂ ಮಾತು ಕೊಡ್ತಿದ್ದಾರೆ. ಅದು 644ನೇ ವಾರ ಆದರೂ ಮಾತು ಕೊಡ್ತಾರೆ ಅನ್ನೋದು ನನ್ನ ಭಾವನೆ. ಮಾರಮ್ಮ ದೇವಿ ಮುಂದೆ ಗೋಪಾಲಣ್ಣಗೆ ಹೇಳ್ತಾ ಇದ್ದೀನಿ. ಚಿಲುಮೆ ರವಿಕುಮಾರ್ ಫೌಂಡೇಶನ್ ಕಡೆಯಿಂದ ರವಿಕುಮಾರ್ ಸರ್ ಪ್ರತಿ ಗುರುವಾರ ಸಂಜೀವಿನಿ ಲಡ್ಡು ವಿತರಣೆ ಮಾಡ್ತಾ ಇದ್ದಾರೆ. ಅದು ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾರ್ಟ್ಗಾಗ್ಬೋದು ಅಥವಾ ಶುಗರು, BP ಎಲ್ಲದಕ್ಕೂ, ಅಥವಾ ಮಕ್ಕಳಿಗೆ ತುಂಬ ಒಳ್ಳೆಯದು. ತುಂಬ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇದು 64ನೇ ವಾರದ್ದು ಇವತ್ತು ವಿತರಣೆ ಮಾಡ್ತಾ ಇರೋದು. ನಾವು ಅವ್ರ ಜೊತೆನಲ್ಲಿದ್ದೀವಿ. ಅದು ತುಂಬ ಒಳ್ಳೆಯ ಕೆಲಸಗಳನ್ನ ಮಾಡ್ತಿದ್ದಾರೆ. ಇದೇ ರೀತಿ ಅವರು ಒಳ್ಳೆ ಕೆಲಸಗಳು ಮಾಡಲಿ, ದೇವರು ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ.